ಲೂಸ ಬಾ ಗೊತ್ತಿಲ್ಲ. ಹಾಯ್ ನಮಸ್ಕಾರ ಎಲ್ರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಮಲೇ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ನಾನಿವತ್ತು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಸೊ ಆ್ಯಸ್ ಯೂಶುವಲ್ ತುಂಬಾ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಹಾಗೆ ಇವತ್ತು ಮಧ್ಯಾಹ್ನ ಹೊರಟಿರೋದ್ರಿಂದ ಸ್ಕಂದನ್ಗೆ ರಾಗಿ ಸರಿ ಕೂಡ ಮಾಡ್ಕೊಂಡಿದ್ದೀನಿ. ಆಚೆ ಕಡೆ ಫುಡ್ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಅವನು. ಹಾಗಾಗಿ ಯಾಕೆ ಹೋಗ್ತಾ ಇದ್ದೀನಿ ಊರಿಗೆ, ಏನು ಎತ್ತ ಅಂತ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಊರಿಂದ ಬಂದಮೇಲೆ ಸ್ವಲ್ಪ ಟಯರ್ಡ್ನೆಸ್, ಹಾಗೆ ವಿಡಿಯೋ ಎಡಿಟ್ ಮಾಡೋ ಮೂಡ್ ಕೂಡ ಇರಲಿಲ್ಲ ನನಗೆ. ಎಲ್ಲ ತೋರಿಸು. ಇವನು ಏನು ಮಾಡ. ಸೊ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಸ್ಕಂದನ್ಗೆ ಊಟ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀವಿ. ಅವ್ನು ಕಾರಲ್ಲಿ ಹೊರಟ್ರೆ ಸಾಕು ನಿದ್ದೆ ಮಾಡಿಬಿಡ್ತಾನೆ, ಮತ್ತೆ ಮಧ್ಯದಲ್ಲಿ ಎಬ್ರಿಸೋದು ಬೇಡ ಅಂತ ಹೇಳಿ ಇವಾಗಲೇ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಭಯ್ದು ಇವತ್ತು ಲಾಸ್ಟ್ ಎಕ್ಸಾಮು. ಆ್ಯಕ್ಚುಲಿ ನಾವು ಒಂದು 3-4 ಡೇಸ್ ಮುಂಚೆನೇ ಊರಿಗೆ ಹೋಗಬೇಕಿತ್ತು. ಅಭಯ್ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ. ಅವ್ನು ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಬಂದ ತಕ್ಷಣನೇ ಹೊರಟಿದ್ದೀವಿ. ಗೊತ್ತಿಲ್ಲ, ಇದನ್ನು ಇಲ್ಲಿ ಕೆಳಗಿಡಕ್ಕಾಗುತ್ತಾ ನೋಡಿ. ಎರಡ್ ಆಗಿರೋದ್ರಿಂದ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದರು, ಹಾಗಾಗಿ ನಾವು ಡ್ರೈವರ್ನ ಬುಕ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ವಿ. ಸೊ ಆನ್ ದಿ ವೇ ಹೋಗ್ತಾ ನಾವು ಕೂಡ ಊಟ ಮುಗಿಸ್ಕೋಬೇಕಿತ್ತು. ಆಲ್ರೆಡಿ ಮನೆ ಬಿಟ್ಟಾಗಲೇ 1:30 ಆಗಿತ್ತು. ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ವಾಜರಳ್ಳಿಯಿಂದ ಸ್ವಲ್ಪ ಮುಂದೆ ಮೇನ್ ರೋಡಲ್ಲೇ ಬರುತ್ತೆ ರಜತಾದ್ರಿ ಪ್ಯಾಲೇಸ್ ಅಂತ ಒಂದು ಹೋಟೆಲ್ಗೆ ಹೋದ್ವಿ. ಇದು ಜಸ್ಟ್ 1 ಡೇ ಅಷ್ಟೇ ಆಗಿತ್ತು ಇನಾಗ್ರೇಷನ್ ಆಗಿ. ಇನ್ನು ನೋಡ್ತಾ ಇರ್ಬೋದು ನೀವು, ಆ ಫ್ಲವರ್ ಡೆಕೋರೇಷನ್ ಎಲ್ಲ ಹಾಗೇ ಇದೆ. ನಾನು ವಿಡಿಯೋ ಶೂಟ್ ಮಾಡ್ತಿರೋದನ್ನ ನೋಡಿ ಅಲ್ಲಿರೋರು ಕೇಳಿದ್ರು, ಯೂಟ್ಯೂಬರ ನೀವು ಅಂತ. ಹೌದು ಅಂತ ಹೇಳಿದೆ. ಸೊ ನನಗೆ ಲಿಂಕ್ ಕಳಿಸಿ, ನಾನು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ತೀನಿ ಅಂತ ಹೇಳಿದರು. ಸೊ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದಾರೆ ನನ್ನ ಚಾನಲ್ನ. ಥ್ಯಾಂಕ್ ಯು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ. ಅವ್ರ ಹೆಸರನ್ನ ನಾನು ರಿವೀಲ್ ಮಾಡಲ್ಲ, ಮೇ ಬಿ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಅನಿಸುತ್ತೆ. ವಿಡಿಯೋ ಶೂಟ್ ಮಾಡುವಾಗೂ ಅಷ್ಟೇ ನನ್ನ ಫೇಸ್ನ ರಿವೀಲ್ ಮಾಡಬೇಡಿ ಅಂತ ಹೇಳಿದರು. ಸೊ ನಾವು ಕೂಡ ಲೈಟಾಗಿ ಊಟನ ಮಾಡ್ಕೊಂಡ್ವಿ. ಬಿಸಿಲಿದ್ದಿಂದ ತುಂಬ ಹೆವಿ ಏನು ತಿನ್ನೋಕ್ಕಾಗಲಿಲ್ಲ. ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಸೊ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಸಿಕ್ತು ನಮಗೊಂದು. ನೀವು ಯಾರಾದರೂ ವಾಜರಳ್ಳಿ ಕಡೆ ಹೋದರೆ ಈ ಒಂದು ರಜತಾದ್ರಿ ಪ್ಯಾಲೇಸ್ಗೆ ವಿಸಿಟ್ ಮಾಡಿ. ನಾವು ನಮ್ಮ ಊಟನ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜಾಗ ಸಾಕಾಗ್ತಿಲ್ಲ ಅಲ್ಲ ಬೈ. ಸ್ಪೇಷಿಯಸ್ ಆಗಿ ಸಿಕ್ಕಾಬಟ್ಟೆ ಬಿಸಿಲಿದೆ. ಬ್ಯಾಂಗ್ಳೂರ್ ಟು ದಾವಣಗೆರೆ ಜಸ್ಟ್ 4 to 4.5 hours ಜರ್ನಿ ಅಷ್ಟೇ. ಬಟ್ AC ಹಾಕೊಂಡು ಬಂದರೂ ಕೂಡ AC ಕೂಡ ವರ್ಕ್ ಆಗ್ತಾ ಇರಲಿಲ್ಲ ಗಾಡೀಲಿ, ಅಷ್ಟು ಬಿಸಿಲಿತ್ತು ಹೆವಿ. ಸೊ ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ, ಇಲ್ಲ ಟೀ ಕಾಫಿ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಇನ್ನೇನು ದಾವಣಗೆರೆ ತುಂಬ ಹತ್ತಿರದಲ್ಲಿ ನಾವು ಟೀಗೆ ಅಂತ ಬ್ರೇಕ್ ತೊಗೊಂಡ್ವಿ. ನಮ್ಮ ದಾವಣಗೆರೆಯ ಮೋಸ್ಟ್ ಫೇವ್ರೆಟ್ ಈವ್ನಿಂಗ್ ಸ್ನ್ಯಾಕ್ ಅಂತ ಅಂದರೆ ಮಿರ್ಚಿ ಮಂಡಕ್ಕಿ. ಅಲ್ಲೇ ಬಿಸಿಯಾಗಿ ಮೆಣಸಿನ್ಕಾಯಿ ಮಿರ್ಚಿ ಮಾಡ್ತಾಯಿದ್ರು. ಮೂಗಿಗೆ ಹಾಗೆ ಸ್ಮೆಲ್ ಹೊಡಿತಾ ಇತ್ತು. ನಮ್ಮ ಮಾವ ಹೋಗಿ ತೊಗೊಂಡು ಬಂದೇ ಬಿಟ್ರು. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಬಜ್ಜಿ ಪ್ರಿಯರೇ. ನಂಗೆ ಒಂದೇ ಸಾಕಪ್ಪ, ಸಣ್ಣದೊಂದು ಸಾಕು. ನಿಮ್ಗೆ ದಪ್ಪ ಬರುತ್ತೆ ಗೊತ್ತಾ? 10 ದಪ್ಪನ ಬರೋದು. ಆಲ್ಮೋಸ್ಟ್ ಊರಿಗೆ ಎಂಟ್ರಿ ಆದ್ವಿ. ನನ್ನೂರು, ನನ್ನ ಹುಟ್ಟೂರು, ನಾನು ಹುಟ್ಟಿದ್ದು ಬೆಳೆದಿದ್ದು, ನನ್ನ ಎಜುಕೇಷನು, ನನ್ನ ಮದುವೆ ಎಲ್ಲ ಇದೇ ಊರಲ್ಲೇ ಆಗಿದ್ದು. ಸೊ ಮದುವೆ ನಂತರದ ಜೀವನ ಬೆಂಗಳೂರು. ಸೊ ನನಗೆ ಈ ಊರಿಗಿನ್ನ ಬೆಂಗಳೂರೇ ತುಂಬ ಇಷ್ಟ. ಯಾಕೆಂದರೆ ನನ್ನ ಹುಟ್ಟೂರಲ್ಲಿ ನನಗೆ ಸಂತೋಷದ ನೆನಪುಗಳಿಗಿಂತ ಕಹಿ ನೆನಪುಗಳೇ ಜಾಸ್ತಿ. 1 ವರ್ಷದ ನಂತರ ನಾನು ಈ ಊರಿಗೆ ಬರ್ತಾ ಇದ್ದೀನಿ ಹರಕೆ ತೀರಿಸಲಿಕ್ಕೆ ಅಂತ. ನಮ್ಮೂರಿನ ಗ್ರಾಮ ದೇವತೆ ದುಗ್ಗಮ್ಮನ ಜಾತ್ರೆ ನಡೀತಾ ಇದೆ. ಸೊ ನಾವು ಜಾತ್ರೆ ಟೈಮಲ್ಲಿ ಬರಲಿಕ್ಕಾಗಿಲ್ಲ. ನಾನು ಮೊದಲೇ ಹೇಳಿದಾಗೆ ಆ ಬೈದು ಎಕ್ಸಾಮ್ ನಡೀತಾ ಇತ್ತು. ಹಬ್ಬ ಆಗಿ ಒಂದು 2-3 ಡೇಸ್ಗೆ ನಾವು ಬಂದಿದ್ದು. ಸೊ 1 ತಿಂಗಳವರೆಗೂ ಜಾತ್ರೆ ಇರುತ್ತೆ, ಅಲ್ಲಿವರೆಗೂ ಹರಕೆ ಮಾಡ್ಬೋದು ಅಂತ ಇತ್ತು. ಬಟ್ ನಾವು ಸ್ವಲ್ಪ ಬೇಗನೆ ಬಂದ್ವಿ. ಸೊ ನಾವು ಬಂದಿದ್ದು ನಮ್ಮ ಮಾವನವರ ತಂಗಿ ಮನೆಗೆ. ಯಾಕೆ ಅಮ್ಮನ ಮನೆಗೆ ಹೋಗಲಿಲ್ಲ ಅನ್ನೋದಕ್ಕೆ ನಾನು ಹೆಚ್ಚಿಗೆ ಏನೂ ಮಾತಾಡೋಕ್ಕಾಗಲ್ಲ. ಬೇಡದೇ ಇರೋ ರೀಸನ್ನು, ಬೇಡದೇ ಇರೋ ಮಾತುಗಳು ನನಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ
ನಂದು ದೀಡ್ ನಮಸ್ಕಾರದ ಹರಕೆ ಇತ್ತು. ಸೊ ಅದಕ್ಕಾಗಿ ನಾನು ಬಂದು ಸ್ನಾನನ ಮುಗಿಸ್ಕೊಂಡೆ, ಮಡಿಯಿಂದ ಹೊರಡಬೇಕು ಅಂತ ಹಳೆ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಾವು ದೀಡ್ ನಮಸ್ಕಾರ ಮಾಡಿದ ಮೇಲೆ ನಾವು ಉಟ್ಕೊಂಡಿರೋವಂಥ ಬಟ್ಟೆನ ಅಲ್ಲೇ ಬಿಟ್ಟು ಬರಬೇಕು ಅನ್ನೋದಿದೆ, ಅದಕ್ಕೋಸ್ಕರ. ಫೋಕಸ್ ಫೋಕಸ್ ನಾಕ್ ನಾಕ್ ಹಾಯ್ ಸರಿ ಸುರಕ ಸರಿ ಹೋಗಿ. ದಾವಣಗೆರೆಯ ದುಗ್ಗಮ್ಮನ ಜಾತ್ರೆ ಏನಿದೆ ಅದು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಸುಮಾರು ಜನಕ್ಕೆ ಗೊತ್ತಿರುತ್ತೆ. 3 ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆ ಇದು. ಜಾತ್ರೆಯಲ್ಲಿ ಹೆಚ್ಚು ವಿಡಿಯೋಸ್ ಮಾಡಲಿಕ್ಕಾಗಿಲ್ಲ ನನಗೆ. ನಮ್ಮೂರಿನ ಗ್ರಾಮ ದೇವತೆ ದುಗ್ಗಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಹೊಗಳಿದ್ರು ಕಮ್ಮಿನೇ ಅಂತ ಅನಿಸುತ್ತೆ. ನನಗೆ ತಿಳುವಳಿಕೆ ಬಂದಾಗಿಂದ ನಾನು ತುಂಬಾ ನಂಬಿಕೆ ಇಟ್ಟಿರುವಂಥ ಒಂದು ದೇವರು ಅಂದರೆ ಅದು ನಮ್ಮೂರಿನ ದುಗ್ಗಮ್ಮ. ಸೊ ನನಗೆ ಎಂಥ ಪರಿಸ್ಥಿತಿಲೂ ನನ್ನ ಮನಸ್ಸಲ್ಲಿ ನೆನ್ಕೊಂಡ್ರೆ ಸಾಕು, ನನ್ನ ಸಮಸ್ಯೆಗಳಿಗೆ ಪರಿಹಾರನ ಕೊಡ್ತಾಳೆ ತಾಯಿ. ಸುಮಾರು ಜನ ನನ್ನ ಫ್ರೆಂಡ್ಸು ರಿಲೇಟಿವ್ಸ್ಗೆ ಗೊತ್ತಿದೆ, ನನಗೆ ಮದುವೆ ಆಗಿ 9 ವರ್ಷಕ್ಕೆ ನನ್ನ ಮಗ ಹುಟ್ಟಿದ್ದು. ಅವನು ನಮ್ಮ ಕುಟುಂಬಕ್ಕೆ ಬರೋಕ್ಕೆ ನಾನು ಸುಮಾರು ಹರಕೆಗಳನ್ನು ಕಟ್ಕೊಂಡಿದ್ದೀನಿ. ಅದರಲ್ಲಿ ಇದು ಒಂದು ಮುಖ್ಯವಾದಂಥ ಹರಕೆ. 2020 ಮಾರ್ಚ್ನಲ್ಲಿ ನಡೆದಂಥ ಜಾತ್ರೆಯಲ್ಲಿ ನಾನು ಫಸ್ಟು ದೀಡ್ ನಮಸ್ಕಾರ ಹಾಕಿ ಹರಕೆ ಕಟ್ಕೊಂಡೆ. ಈ ವರ್ಷವೇ ನಾನು ತಾಯಿ ಆಗಬೇಕು, ಕನ್ಸೀವ್ ಆಗಬೇಕು, ಆದರೆ 3 ವರ್ಷ ಸತತವಾಗಿ ದೀಡ್ ನಮಸ್ಕಾರ ಹಾಕ್ತೀನಿ, ಹರಕೆ ತೀರಿಸ್ತೀನಿ ಅಂತ. ಸೊ ತಾಯಿ ಕರುಣಿಸಿದ್ಲು ನನಗೆ. 2020 ನವಂಬರಲ್ಲೇ ನಾನು ಕನ್ಸೀವ್ ಆದೆ. ನಾನು ಮೊದಲು ಹರಕೆ ಕಟ್ಕೊಂಡು ದೀಡ್ ನಮಸ್ಕಾರ ಹಾಕುವಾಗ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ ಒಂದು, ನಾನು ತಾಯಿ ಆಗಬೇಕು, ನನ್ನ ಮಗು ನನ್ನ ಅಮ್ಮ ಅಂತ ಕರಿಬೇಕು, ನಾನು ಎಲ್ಲರ ಥರನೂ ತಾಯಿ ಅಂತ ಅನ್ನಿಸ್ಕೋಬೇಕು ಅಂತ ಹತ್ಕೊಂಡು ದೀಡ್ ನಮಸ್ಕಾರ ಹಾಕಿದೆ. ಆ ತಾಯಿ ನಂಗೆ ಕರುಣಿಸಿದ್ಲು. ನನ್ನ ಲೈಫಲ್ಲಿ ನಡೆದಂಥ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಈಗಲೂ ನಿಜವಾಗ್ಲೂ ನನಗೆ ಮಾತಾಡುವಾಗ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಾನು ತಾಯಿ ಆಗ್ತಾಯಿದ್ದೀನಿ ಅಂತ ತಿಳಿದಾಗ ನಮ್ಮ ಕುಟುಂಬದವರೆಲ್ಲರೂ ತುಂಬಾ ಸಂತೋಷಪಟ್ಟರು. ಸ್ಕಂದ ಬಂದಿದ್ದಾನೆ ಈಗ, ಆ ಸಂತೋಷ ದುಪ್ಪಟ್ಟಾಗಿದೆ ಅಂತಲೇ ಹೇಳ್ಬೋದು. ಇದೆಲ್ಲದಕ್ಕೂ ಕಾರಣ ನಾನು ನಂಬಿರೋವಂಥ ತಾಯಿ. ಎಷ್ಟು ಹೇಳಿದ್ರು ಮುಗಿಯೋದೇ ಇಲ್ಲ ಆ ತಾಯಿ ಮಹಿಮೆ ಬಗ್ಗೆ. ಆದರೆ ಖಂಡಿತವಾಗಿಯೂ ಅದ್ರ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇದು ನಂದು 2ನೇ ವರ್ಷದ ದೀಡ್ ನಮಸ್ಕಾರದ ಹರಕೆ. ನೀವು ನೋಡಿದ್ರಲ್ಲ, ಮನೆಯಿಂದ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಬಂದು ಇಲ್ಲಿ ಬಂದ ಮೇಲೆ ತಲೆ ಮೇಲೆ ನೀರು ಹಾಕ್ಕೊಂಡು ದೇವಸ್ಥಾನದ ಹೊರಭಾಗದಲ್ಲಿ 3 ಸುತ್ತು ಈ ರೀತಿ ದೀರ್ಘದಂಡ ನಮಸ್ಕಾರನ ಮಾಡಿದೆ. ಕೆಲವೊಬ್ಬರು 3 ವರ್ಷ, 5 ವರ್ಷ, 9 ವರ್ಷ, ಕೆಲವೊಬ್ಬರು ಲೈಫ್ ಲಾಂಗ್ ಕೂಡ ಮಾಡ್ತಾರೆ. ನಾನು 3 ವರ್ಷ ಅಂತ ಮಾಡಿಕೊಂಡೆ. ಇದು 2ನೇ ವರ್ಷದ್ದು. ಸೊ ಈ ರೀತಿ ಮಾಡಿದ ನಂತರ ಅಲ್ಲಿ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಜಾಗ ಇರುತ್ತೆ. ಹಬ್ಬದ ಟೈಮಲ್ಲಿ ಬಂದರೆ ನಿಮಗೆ ಇಷ್ಟು ಫ್ರೀಯಾಗಿರೋದೇ ಇಲ್ಲ, ಕಾಲಿಡ್ಲಿಕ್ಕೆ ಕೂಡ ಜಾಗ ಆಗೋದಿಲ್ಲ. ನಾನು ಸ್ವಲ್ಪ ತಡವಾಗಿ ಬಂದಲ್ಲ, ಹಾಗಾಗಿ ಇಷ್ಟೊಂದು ಸ್ವಲ್ಪ ಫ್ರೀ ಇದೆ. ಈ ರೀತಿ ಹರಕೆ ಸಲ್ಲಿಸಿದ ಮೇಲೆ ತವ್ರ ಮನೆಯಿಂದ ಮಡ್ಲಕ್ಕಿ ಮತ್ತು ಸೀರೆನ ಕೊಡ್ತಾರೆ. ಸೊ ನನಗೆ ಅಪ್ಪ ತೊಗೊಂಡು ಬಂದಿದ್ದರು. ಬಿಕಾಸ್ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಬರಲಿಕ್ಕಾಗಲ್ಲ, ನನಗೆ ಅಷ್ಟು ದೂರ ಅಲ್ಲಿ ಬಂದು ಕೂರ್ಲಿಕ್ಕಾಗಲ್ಲ ಅಂತ ಹೇಳಿದರು. ಸರಿ ಅಪ್ಪನ ಕೈಯಲ್ಲಿ ಕೊಟ್ಟು ಕಳಿಸು ಅಂತ ಹೇಳಿದ್ದೆ, ಕೊಟ್ಟು ಕಳಿಸಿದ್ರು. ಅದನ್ನು ಅತ್ತೆ ಕೊಟ್ಟರು. ಹಿಂದೆಗಡೆ ಗ್ರೀನ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ, ಅವರು ನಮ್ಮ ಮಾವನ ತಂಗಿ ಓನ್ ಸಿಸ್ಟರು. ಸೊ ನಾವು ಅವ್ರ ಮನೇಲೇ ಉಳ್ಕೊಂಡಿದ್ದು. ರೆಡ್ ಕಲರ್ ಶರ್ಟ್ ಹಾಕಿದಾರಲ್ಲ, ಅವನು ಅವ್ರ ಮಗ. ಸೊ ನನಗೆ ತಮ್ಮ ಆಗ್ತಾನೆ. ಸೊ ಇದು ಕೂಡ ನನಗೆ ಒಂದು ರೀತಿ ತವ್ರ ಮನೆ ಲೆಕ್ಕನೇ ಬರುತ್ತೆ. ಅವರು ಕೂಡ ನನಗೆ ಮಡ್ಲಕ್ಕಿನ ಕೊಟ್ಟರು. ಇದೆಲ್ಲದರ ನಡುವೆ ನಾನು ಅಂದ್ಕೊಂಡಿದ್ದಂಥ ಹರಕೆ ಯಾವ ತೊಂದರೆನೂ ಇಲ್ಲದೆ ನೆರವೇರ್ತು. ಸೊ ನನಗೂ ಒಂದು ಸ್ವಲ್ಪ ಮನಸ್ಸಲ್ಲಿ ಬೇಜಾರಿತ್ತು. ಬಿಕಾಸ್ ನಮ್ಮಮ್ಮ ಬಂದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಅವ್ರಿಗೆ ಹುಷಾರಿಲ್ಲ ಅಂತ ಅಂದಮೇಲೆ ನಾನು ಹೆಚ್ಚು ಫೋರ್ಸ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಈ ಹರಕೆ ನಾನು ಮಾಡ್ಕೊಂಡಿದ್ದು ನನಗೆ ಸಂಬಂಧಪಡುತ್ತೆ. ನನ್ನ ಕೈಲಾದಷ್ಟು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಸೊ ನನಗೋಸ್ಕರ ಎಲ್ಲರೂ ಬಂದರು. ಇಲ್ಲ ಹಬ್ಬದಲ್ಲೇ ಬರಬೇಕು ಅನ್ನೋದಾಗಿದ್ರೆ ನಾನು ಹಸ್ಬೆಂಡು ಮತ್ತು ಸ್ಕಂದನ ಕರ್ಕೊಂಡು ಬರಬೇಕಿತ್ತು. ಸ್ಕಂದನ ಕರ್ಕೊಂಡು ಬಂದರೆ
ಅಷ್ಟೊಂದು ಜನಗಳಲ್ಲಿ ಅವನನ್ನು ಇಟ್ಕೊಂಡು ಈ ರೀತಿ ಹರಕೆನ ಈಡೇರಿಸೋದು ಸ್ವಲ್ಪ ಕಷ್ಟವೇ ಆಗ್ತಿತ್ತು, ಸ್ವಲ್ಪ ಅಲ್ಲ ಜಾಸ್ತಿನೇ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಸ್ವಲ್ಪ ತಡವಾಗಾದರೂ ಪರವಾಗಿಲ್ಲ ಎಲ್ಲರೂ ಒಟ್ಟಿಗೆ ಬರೋಣ ಅಂತ ಬಂದ್ವಿ. ಸೊ ತಾಯಿಗೆ ಗೊತ್ತಿರುತ್ತೆ ಮಕ್ಕಳು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ತಾಳೆ ತಾಯಿ. ಆ ತಾಯಿ ದುಗ್ಗಮ್ಮಂಗೂ ಗೊತ್ತು ನನ್ನ ಪರಿಸ್ಥಿತಿ ಏನು ಅಂತ, ನಾನು ಯಾಕೆ ತಡವಾಗಿ ಬಂದೆ, ನನ್ನ ಸಮಸ್ಯೆಗಳೇನು ಅಂತಲೂ ಗೊತ್ತಿದೆ. ಸೊ ಆ ತಾಯಿ ಕೂಡ ನಾನೆಲ್ಲ ತಪ್ಪುಗಳನ್ನು ಕ್ಷಮಿಸ್ತಾಳೆ ಅಂತ ಅಂದ್ಕೊಳ್ತೀನಿ, ಕ್ಷಮಿಸ್ತಾಳೆ ಕೂಡ. ಇದಿಷ್ಟು ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ರಾತ್ರಿ 9 ಗಂಟೆ ಆಗ್ತಾ ಇತ್ತು. ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ನೋಡಿದ್ರೆ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಕ್ಯೂ ತುಂಬ ದೊಡ್ಡದಾಗಿತ್ತು. ಇನ್ನು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಮಿನಿಮಮ್ 2 hours ಆಗುತ್ತೆ. ಎಲ್ರಿಗೂ ಜರ್ನಿ ಮಾಡಿ ತುಂಬಾ ಟಯರ್ಡ್ ಆಗಿದೆ. ಹಾಗೆ ಸ್ಕಂದ ಕೂಡ ತುಂಬ ಕಿರಿಕಿರಿ ಮಾಡ್ತಾ ಇದ್ದ. ಹೇಗಿದ್ರು 2 ದಿನ ಅಲ್ಲೇ ಇರ್ತೀವಲ್ವಾ, ನೆಕ್ಸ್ಟ್ ಡೇ ಬಂದು ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟ್ವಿ. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನೈಟ್ ಟೈಮಲ್ಲಿ ಬಂದರೆ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬಾ ಡಿಫ್ರೆಂಟಾಗಿ ಸೆಟ್ಗಳನ್ನು ಹಾಕಿರ್ತಾರೆ. ಪ್ರತಿ ವರ್ಷ ಡಿಫ್ರೆಂಟ್ ಆಗಿರುವಂಥ ಸೆಟ್ಗಳನ್ನು ಹಾಕಿರ್ತಾರೆ. ಹಾಗೆ ಒಂದು 15 ಡೇಸ್ವರೆಗೂ ಆರ್ಕೆಸ್ಟ್ರಾಗಳು ನಡೀತಾ ಇರುತ್ತೆ, ಡ್ರಾಮಾಗಳು ನಡೀತಾ ಇರುತ್ತೆ. ಒಂದೊಳ್ಳೆ ಎಂಟರ್ಟೈನ್ ಮಾಡ್ಬೋದು. ಸಂಜೆ ಒಂದು 7 ಗಂಟೆಯಿಂದ ರಾತ್ರಿ 11-12 ಗಂಟೆವರೆಗೂ ಈ ರೀತಿ ನಡೀತಾ ಇರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಇದು ಫ್ರಂಟಲ್ಲಿ ಹಾಕಿರುವಂಥ ಸೆಟ್ಟು. ಇವಾಗ ಆರ್ಕೆಸ್ಟ್ರಾ ಏನೋ ನಡೀತಾ ಇತ್ತು, ಕಾಪಿರೈಟ್ ಬರ್ಬೋದು ಅನ್ನೋ ಒಂದು ರೀಸನಿಂದ ನಾನು ಸೌಂಡ್ನ ಮ್ಯೂಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಈ ಒಂದು ವ್ಲಾಗ್ ಈ ರೀತಿಯಾಗಿತ್ತು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.